ಸೊ ಫಸ್ಟ್ ಇಲ್ಲಿ ನೋಡಿ, ಸೇ ಆರ್ ಟೆಲ್ ಎರಡರ ಅರ್ಥ ಕೂಡ ಹೇಳು ಅಂತಾನೆ, ಹೇಳುವುದು ಅಂತಾನೆ ಅಲ್ವಾ. ಸೊ ಸೇನ ಪಾಸ್ಟ್ ಟೆನ್ಸ್ ಸೆಡ್, ಟೆಲ್ನ ಪಾಸ್ಟ್ ಟೆನ್ಸ್ ಟೋಲ್ಡ್, ರೈಟ್? ಇಷ್ಟು ಗೊತ್ತಾಯ್ತಲ್ಲ. ಸೊ ನಾ ಈ ಕ್ಲಾಸ್ನಲ್ಲಿ ಸೇ ಮತ್ತು ಟೆಲ್ಗೆ ಏನೇನು ಡಿಫ್ರೆನ್ಸ್ ಹೇಳ್ತೀನೋ, ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ತೀನೋ, ಯಾವುದ್ರ ಜೊತೆಗೆ ಯೂಸ್ ಮಾಡಬೇಕು ಅಂತ ಹೇಳ್ತೀನೋ, ಅದೇ ಸೇಮ್ ಡಿಫ್ರೆನ್ಸಸ್, ಸೇಮ್ ರೂಲ್ಸ್ ಸೆಡ್ ಮತ್ತು ಟೋಲ್ಡ್ಗೂ ಅಪ್ಲೈ ಆಗುತ್ತೆ, ರೈಟ್? ಸಿಂಪಲ್ ಅಲ್ವಾ. ಸೇನ ಪಾಸ್ಟ್ ಟೆನ್ಸ್ ಸೆಡ್ ಆದರೆ ಎರಡರ ರೂಲ್ ಸೇಮ್ ಇರುತ್ತೆ, ಟೆಲ್ನ ಪಾಸ್ಟ್ ಟೆನ್ಸ್ ಟೋಲ್ಡ್ ಎರಡಕ್ಕೂ ರೂಲ್ ಸೇಮ್ ಇರುತ್ತೆ, ಜಸ್ಟ್ ಟೆನ್ಸ್ ಚೇಂಜ್ ಆಗ್ತದೆ, ರೈಟ್? ಗೊತ್ತಾಯ್ತಲ್ವಾ. ಸೊ ಸೇ ಯಾವಾಗಲೂ ಏನನ್ನ ಹೇಳಿದ್ರು ಅನ್ನೋದ್ರ ಮೇಲೆ ಫೋಕಸ್ ಇರುತ್ತೆ, ಯಾರಿಗೆ ಅನ್ನೋದಲ್ಲ. ಬಟ್ ಟೆಲ್ ಯಾರು ಯಾರಿಗೆ ಏನಂತ ಹೇಳಿದ್ರು, ಏನು ಮಾಡೋದಕ್ಕೆ ಹೇಳಿದ್ರು, ಇದ್ರ ಮೇಲೆ ಫೋಕಸ್ ಇರುತ್ತೆ, ಅವಾಗಲೇ ಟೆಲ್ ಯೂಸ್ ಮಾಡ್ತೀವಿ. ನಾನು ತುಂಬ ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ತೀನಿ, ನಿಮಗೆಲ್ಲ ಕ್ಲಿಯರ್ ಆಗೋಗುತ್ತೆ. ಜಸ್ಟ್ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಸೊ ನೋಡಿ, ಯಾವಾಗಲೂ ವಿ ಸೇ ಸಮಥಿಂಗ್, ರೈಟ್? ಯಾರಿಗೆ ಹೇಳಿದ್ರು ಅನ್ನೋವಾಗ ನಾವು ಸೇ ಯೂಸ್ ಮಾಡಲ್ಲ. ಏನು ಹೇಳಿದ್ರು, ವಿ ಸೇ ಸಮಥಿಂಗ್ ಅನ್ನೋವಾಗ ಮಾತ್ರ ಸೇ ಯೂಸ್ ಮಾಡ್ತೀವಿ. ಹೀ ಸೆಡ್ ಹೆಲೋ, ಐ ಸೆಡ್ ಗುಡ್ ಮಾರ್ನಿಂಗ್, ಶಿ ಸೆಡ್ ಶಿ ವಾಸ್ ಟಯರ್ಡ್, ಐ ಡಿಡೆಂಟ್ ಸೇ ಎನಿಥಿಂಗ್. ನೋಡಿ, ಈ ಎಲ್ಲದರಲ್ಲೂ ಸಮಥಿಂಗ್ ಇದೆ ಅಲ್ವಾ, ಸೇ ಆದಮೇಲೆ. ಸೇ ದಟ್ ಅಗೇನ್. ಬಟ್ ಟೆಲ್, ವಿ ಟೆಲ್ ಸಮ್ ಒನ್ ಸಮಥಿಂಗ್. ಐ ಟೋಲ್ಡ್ ಹಿಮ್, ನೋಡಿ, ಐ ಟೋಲ್ಡ್ ಹಿಮ್, ಐ ಟೋಲ್ಡ್ ದೆಮ್, ಐ ಟೋಲ್ಡ್ ಕಿರಣ್, ಐ ಟೋಲ್ಡ್ ಸುಮಾ ದಟ್ ಐ ನೀಡೆಡ್ ಮನಿ. ನನಗೆ ದುಡ್ಡು ಬೇಕು ಅಂತ ನಾನು ಅವನಿಗೆ ಹೇಳಿದೆ. ಸೊ ಇಲ್ಲಿ ನೋಡಿ, ಈ ಥರ ಯಾರಿಗೆ ಏನು ಇನ್ಫಾರ್ಮೇಷನ್ ಹೇಳಿದ್ವಿ ಕೇಳಿದ್ವಿ ಅನ್ನೋವಾಗ ಟೆಲ್ ಬರುತ್ತೆ, ಟೆಲ್ನ ಪಾಸ್ಟ್ ಟೋಲ್ಡ್. ಈ ಥರ ಹೇಳಿದೆ. ವಿ ಟೆಲ್ ಸಮ್ ಒನ್ ಟು ಡೂ ಸಮಥಿಂಗ್, ಲೈಕ್ ಐ ಟೋಲ್ಡ್ ದೆಮ್ ಟು ಬಿ ಹಿಯರ್ ಅಟ್ 5. ಇಲ್ಲಿ 5 ಗಂಟೆಗೆ ಇರಬೇಕು ಅಂತ ನಾನು ಅವನಿಗೆ ಹೇಳಿದೆ. ಸೊ ಇಲ್ಲಿ ಐ ಸೆಡ್ ದೆಮ್ ಟು ಬಿ ಹಿಯರ್ ಅಂತ ಹೇಳಲ್ಲ, ಐ ಸೆಡ್ ದೆಮ್ ಐ ನೀಡೆಡ್ ಮನಿ ಅಂತ ಹೇಳಲ್ಲ, ರೈಟ್? ವಿ ಟೆಲ್ ಸಮ್ ಒನ್ ವೆನ್ ದೇ ವಾಂಟ್ ಟು ನೋ ಸಮಥಿಂಗ್. ಅವ್ರಿಗೇನೋ ತಿಳ್ಕೊಬೇಕಂತಿರುತ್ತೆ, ಅವಾಗ ನಾನು ಈ ಥರ ಹೇಳಿದೆ, ನಾನು ಈ ಥರ ಹೇಳ್ತೀನಿ ಅನ್ನೋವಾಗ ಟೆಲ್ ಯೂಸ್ ಮಾಡ್ತೀವಿ, ಟೋಲ್ಡ್ ಯೂಸ್ ಮಾಡ್ತೀವಿ, ವಿಲ್ ಟೆಲ್ ಯೂಸ್ ಮಾಡ್ತೀವಿ, ಸೇ ಅಲ್ಲ. ಈಗ ನೋಡಿ, ಐ ವಿಲ್ ಟೆಲ್ ಯು ದ ಟ್ರೂತ್ ಅಂತೀವಿ ಯಾವಾಗಲೂ, ರೈಟ್? ಐ ವಿಲ್ ಸೇ ಯು ದ ಟ್ರೂತ್ ಅನ್ನಲ್ಲ, ರೈಟ್? ಗೊತ್ತಾಯ್ತಲ್ವಾ? ಹಿ ಸೆಡ್ ಹಿ ವಾಸ್ ಕಮಿಂಗ್, ಓಕೆ? ಸೊ ಸಮಥಿಂಗ್ ಇದೆ ಅಲ್ವಾ, ಇದು ಕರೆಕ್ಟ್. ಬಟ್ ಯಾರಿಗೆ ಹೇಳಿದ್ರು ಅನ್ನೋವಾಗ ಟೆಲ್ ಯೂಸ್ ಮಾಡಿ. ಹಿ ಟೋಲ್ಡ್ ಮೀ ಹಿ ವಾಸ್ ಕಮಿಂಗ್, ಯಾರಿಗೆ ಹೇಳ್ದ? ನನಗೆ ಹೇಳ್ದ. ಹಿ ಟೋಲ್ಡ್ ಅಸ್, ಹಿ ಟೋಲ್ಡ್ ಮೀ, ಹಿ ಟೋಲ್ಡ್ ಎವ್ರಿಬಡಿ ಹಿ ವಾಸ್ ಕಮಿಂಗ್. ನಾನು ಜಸ್ಟ್ ಈ ಥರ ಹೇಳಬೇಕು, ಅವ್ನು ಬರ್ತೀನಿ ಅಂತ ಹೇಳ್ದ, ಹಿ ಸೆಡ್ ಹಿ ವಾಸ್ ಕಮಿಂಗ್, ರೈಟ್? ಬಟ್ ಹಿ ಸೆಡ್ ಮೀ ಹಿ ವಾಸ್ ಕಮಿಂಗ್ ಅಂತ ಹೇಳಬಾರ್ದು, ಹಿ ಸೆಡ್ ಮೀ ಅಂತ ಬರಲ್ಲ ಯಾವಾಗಲೂ. ಆ್ಯಂಡ್ ತುಂಬ ಜನ ಈ ಮಿಸ್ಟೇಕ್ನೂ ಮಾಡ್ತಾರೆ, ಹಿ ಟೋಲ್ಡ್ ಟು ಮೀ ಅಂತ ಹೇಳ್ತಾರೆ, ರಾಂಗ್. ಟೋಲ್ಡ್ ಟು ಮೀ ಬರಲ್ಲ, ಟೋಲ್ಡ್ ಮೀ. ಟೋಲ್ಡ್ ಮುಂದೆ ಟು ಯೂಸ್ ಮಾಡಬಾರ್ದು, ಟೆಲ್ ಮುಂದೆ ಟು ಯೂಸ್ ಮಾಡಬಾರ್ದು, ರಾಂಗ್. ಬಟ್ ಇಲ್ಲಿ ನೋಡಿ, ಹಿ ಸೆಡ್ ಟು ಮೀ ಅನ್ನುವ ಯೂಸೇಜ್ ಇದೆ. ಹಿ ಸೆಡ್ ಟು ಮೀ ಅಂತ ಸ್ಪೆಷಲ್ ಕೇಸ್ಗಳಲ್ಲಿ ಯೂಸ್ ಮಾಡ್ತಾರೆ. ತುಂಬ ಸ್ಟ್ರೆಸ್ ಮಾಡಿ ಒಂದು ಸ್ಟೇಟ್ಮೆಂಟ್ನ ಹೇಳಬೇಕಾಗುತ್ತೆ. ಒಬ್ಬರಿಗೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟರು, ಹಿ ಸೆಡ್ ಟು ಮೀ, ಮುಂದಕ್ಕೆ ಅವ್ರು ಏನು ಹೇಳಿದ್ರು ಅನ್ನೋದನ್ನ ಹೇಳ್ಬೋದು. ಸೆಡ್ ಮುಂದೆ ಟು ಬರುತ್ತೆ, ಬಟ್ ಟೆಲ್ ಮುಂದೆ ಬರಲ್ಲ, ರೈಟ್? ಇನ್ನೆಷ್ಟು ಎಕ್ಸಾಂಪಲ್ಸ್ ನೋಡಿ. ಈಗ ಕಿರಣ್ ಸೆಡ್ ಐ ಡಿಡ್ಂಟ್ ಸ್ಟೀಲ್ ಎನಿಥಿಂಗ್, ಐ ವಾಸ್ ಜಸ್ಟ್ ದೇರ್, ಐ ವಾಸ್ ಜಸ್ಟ್ ಲುಕಿಂಗ್ ಅಟ್ ಇಟ್. ನೋಡಿ, ಕಿರಣ್ಗೆ ಈ ಥರ ಹೇಳಿದ್ರು, ನೀನು ಕದ್ದಿದ್ಯಾ, ಈ ಥರ ಅವ್ರ ಮೇಲೆ ಆರೋಪ ಮಾಡಿದ್ರು. ಬಟ್ ಅವಾಗ ಕಿರಣ್ ಏನು ಹೇಳ್ದ ಅಂದರೆ, ಕಿರಣ್ ಸೆಡ್ ಐ ಡಿಡ್ಂಟ್ ಸ್ಟೀಲ್ ಎನಿಥಿಂಗ್, ಐ ವಾಸ್ ಜಸ್ಟ್ ದೇರ್, ಐ ವಾಸ್ ಜಸ್ಟ್ ಲುಕಿಂಗ್ ಅಟ್ ಇಟ್, ಈ ಥರ ಹೇಳ್ದ ಅವನು. ನೋಡಿ, ಕಿರಣ್ ಏನೇನು ಹೇಳಿದ್ನೋ ಅವನ ಮಾತಲ್ಲೇ ನಾನು ಹೇಳಿದೆ. ಐ ಅಂದರೆ ನಾನಲ್ಲ, ಕಿರಣ್. ಸೆಡ್ ಯಾವಾಗ ಹೇಳ್ತೀವಿ? ಫೋಕಸ್ ಆನ್ ವರ್ಡ್ಸ್. ಅವರು ಏನೇನು ವರ್ಡ್ಸ್ ಹೇಳಿದ್ರು ಆ ವರ್ಡ್ಸ್ನ ಆ್ಯಸ್ ಇಟ್ ಈಸ್ ನಾವು ಹೇಳ್ತೀವಿ, ಆವಾಗ ಸೆಡ್ ಹಾಕಿ ಹೇಳಬೇಕು, ಈ ಥರ ಎಲ್ಲ ಹೇಳಿದ್ರು ಅವರು ಅಂತ. ಬಟ್ ಟೆಲ್ ತುಂಬ ಸರಿ ಮೆಸೇಜ್, ಓವರ್ ಆಲ್ ಮೆಸೇಜ್ ಮೇಲೆ ಫೋಕಸ್ ಇರುತ್ತೆ, ಇಂಡಿವಿಜುವಲ್ ವರ್ಡ್ಸ್ ಮೇಲೆ ಫೋಕಸ್ ಇರಲ್ಲ ಟೆಲ್ಲಿಂದ ಹೇಳುವಾಗ. ಕಿರಣ್ ಟೋಲ್ಡ್ ಅಸ್ ಹಿ ನ್ಯೂ ಹೂ ಸ್ಟೋಲ್ ಇಟ್. ಕಿರಣ್ ನಮಗೆ ಹೇಳ್ದ. ನೋಡಿ, ಇಲ್ಲಿ ಯಾರಿಗೆ ಹೇಳಿದ್ರು ಅನ್ನೋದನ್ನು ನಾವು ಹೇಳ್ತಿದೀವಲ್ವಾ. ಸೊ ಇಲ್ಲಿ ಫೋಕಸ್ ಇಸ್ ಆನ್ ದ ಮೆಸೇಜ್, ಓವರ್ ಆಲ್ ಮೆಸೇಜ್ ಅಲ್ವಾ. ಹಿ ಟೋಲ್ಡ್ ಅಸ್ ಹಿ ನ್ಯೂ ಹೂ ಸ್ಟೋಲ್ ಇಟ್, ಅವನಿಗೆ ಗೊತ್ತಿದೆ ಯಾರು ಕದ್ದಿದ್ದಾರೆ ಅನ್ನೋದು ನಮಗೆ ಹೇಳ್ದ, ರೈಟ್? ನೆಕ್ಸ್ಟ್, ಶಿ ಸೆಡ್ ಟು ಮೀ ಟು ಬ್ರಿಂಗ್ ಇಟ್ ಅನ್ಬಾರ್ದು, ಶಿ ಸೆಡ್ ಮೀ ಟು ಬ್ರಿಂಗ್ ಇಟ್ ಅನ್ಬಾರ್ದು. ಅಂದ್ರೆ ಏನು? ಒಬ್ಬರಿಗೆ ಒಂದನ್ನು ಮಾಡೋದಕ್ಕೆ ಹೇಳ್ತಾರೆ, ಕಮ್ಯಾಂಡ್ ಮಾಡೋದು, ಆರ್ಡರ್ ಮಾಡೋದು, ಅವಾಗ ಸೆಡ್ ಬರಲ್ಲ, ಟೋಲ್ಡ್ ಬರುತ್ತೆ. ಶಿ ಟೋಲ್ಡ್ ಮೀ ಟು ಬ್ರಿಂಗ್ ಇಟ್ ಅನ್ಬೇಕು. ಸೇ ದೆಮ್ ಐ ಆಮ್ ಕಮಿಂಗ್ ಅನ್ಬಾರ್ದು. ಅಂದರೆ ಒಬ್ರಿಗೆ ಅದನ್ನು ಮಾಡೋದಕ್ಕೆ ಹೇಳ್ತಾ ಇದ್ದೀವಿ ಅಂದರೆ ಸೇ ಅಲ್ಲ, ಟೆಲ್. ಟೆಲ್ ದೆಮ್ ಐ ಆಮ್ ಕಮಿಂಗ್, ಅವ್ರಿಗೆ ಹೇಳು ನಾ ಬರ್ತಾ ಇದ್ದೀನಿ, ರೈಟ್? ಟೆಲ್ ಮಿ ಅಬೌಟ್ ದ ಇಶ್ಯೂ. ಟೆಲ್ ಸಂಬಡಿ ಅಬೌಟ್ ಸಮಥಿಂಗ್ ಇದ್ರೆ ಟೆಲ್ ಇರುತ್ತೆ, ಸೇ ಇರಲ್ಲ. ಸೇ ಟು ಮೀ ಅಬೌಟ್ ದ ಇಶ್ಯೂ ಅನ್ನಲ್ಲ, ರೈಟ್? ಅಬೌಟ್ ಸಮಥಿಂಗ್ ಇದ್ರೆ ಯಾವಾಗಲೂ ಟೆಲ್ ಇರುತ್ತೆ. ಸೇ ಹಲೋ ಅನ್ಬೋದು, ನಾಗಲೇ ಹೇಳ್ತಲ್ಲ, ಸೇ ಸಮಥಿಂಗ್ ಇದ್ರೆ ಬರುತ್ತೆ, ಸೇ ಹಲೋ ಅನ್ಬೋದು. ಬಟ್ ಟೆಲ್ ಹಲೋ ಅನ್ನಲ್ಲ ಯಾವತ್ತು, ಅಲ್ವಾ? ಸೇ ಇಟ್ ಲೌಡ್ಲಿ ಅನ್ಬೋದು, ಟೆಲ್ ಇಟ್ ಲೌಡ್ಲಿ ಅನ್ನಲ್ಲ,
ಸೇ ಯುವರ್ ನೇಮ್ ಅನ್ಬೋದು, ರೈಟ್? ಬಟ್ ಯಾರಿಗೆ ನಿನ್ನ ಹೆಸರು ಹೇಳೋ ಅನ್ನೋವಾಗ ಟೆಲ್ ಯೂಸ್ ಆಗುತ್ತೆ ಈ ಥರ. ಹಿ ಟೋಲ್ಡ್ ಮೀ ಯುವರ್ ನೇಮ್, ಹಿ ಟೋಲ್ಡ್ ಮೀ, ನನಗೆ ಹೇಳಿದ್ರು. ನೋಡಿ, ಯಾರಿಗೆ ಅನ್ನೋವಾಗ ಟೆಲ್ ಬಂದೇ ಬರುತ್ತೆ. ಹಿ ಸೆಡ್ ಯುವರ್ ನೇಮ್ ಅನ್ಬೋದು. ಹಾಂ, ಯಾರಿಗೆ ಹೇಳಿದ್ರು ಅನ್ನೋದಿಲ್ಲ ಅಲ್ವಾ, ಸೊ ಸೆಡ್ ಯೂಸ್ ಮಾಡಿ. ಹಿ ಸೆಡ್ ಯುವರ್ ನೇಮ್, ಅಲ್ಲಿ ಆ ಇಶ್ಯೂನಲ್ಲಿ ಅವ್ನು ನಿಮ್ಮ ಹೆಸರು ಹೇಳ್ದ, ಹಿ ಸೆಡ್ ಯುವರ್ ನೇಮ್. ಟೆಲ್ ಮಿ ಯುವರ್ ನೇಮ್ ಅನ್ಬೋದು, ನನಗೆ ಹೇಳು ಅಂತ ಕೇಳ್ತಾ ಇದ್ದೀನಲ್ವಾ, ಟೆಲ್ ಮಿ ಯುವರ್ ನೇಮ್. ಹಾಂ, ಈ ಥರ ಹೇಳ್ಬೋದು. ತುಂಬ ಕನ್ಫ್ಯೂಷನ್ ಇದ್ದರೆ ವಿಡಿಯೋ ಇನ್ನೊಂದ್ಸರಿ ನೋಡಿ, ಕ್ಲಿಯರ್ ಆಗುತ್ತೆ. ಆಮೇಲೆ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ನೋಡಿ. ಈಗ ಹಿ ಆಲ್ವೇಸ್ ಸೇಸ್ ದಟ್ ವರ್ಡ್, ಹಿ ಆಲ್ವೇಸ್ ಸೇಸ್ ದ ಸೇಮ್ ಥಿಂಗ್, ಹಿ ಆಲ್ವೇಸ್ ಸೇಸ್ ದ ಸೇಮ್ ಡೈಲಾಗ್ ಅನ್ಬೋದು, ರೈಟ್? ಅವ್ನು ಯಾವಾಗಲೂ ಅದನ್ನೇ ಹೇಳ್ತಿರ್ತಾನೆ, ಅವ್ನು ಯಾವಾಗಲೂ ಅದೇ ಪದ ಹೇಳ್ತಾನೆ, ಯಾವಾಗಲೂ ಸೇಮ್ ಡೈಲಾಗ್ ಹೇಳ್ತಾನೆ ಅನ್ನೋವಾಗ ಸೇ ಬರುತ್ತೆ, ಟೆಲ್ ಬರಲ್ಲ. ಯಾಕೆಂದರೆ ಸೇ ಸಮಥಿಂಗ್ ಇದೆ ಅಲ್ವಾ. ಹೌ ಡು ಯು ಸೇ ದಿಸ್ ಇನ್ ಇಂಗ್ಲೀಷ್, ಹೌ ಡು ಯು ಸೇ ದಿಸ್ ಇನ್ ತಮಿಳ್, ಈ ಥರ ಹೇಳ್ಬೋದು. ಹಿ ಆಲ್ವೇಸ್ ಟೆಲ್ಸ್ ಲೈಸ್, ನೋಡಿ ಲೈಸ್ ಬಂದಾಗ ಟೆಲ್ ಬರುತ್ತೆ. ಹಿ ಆಲ್ವೇಸ್ ಟೆಲ್ಸ್ ದ ಸೇಮ್ ಸ್ಟೋರಿ, ಸ್ಟೋರಿ ಬಂದಾಗ ಟೆಲ್ ಬರುತ್ತೆ. ಟೆಲ್ ಮಿ ಅ ಸ್ಟೋರಿ ಅನ್ಬೋದು ನೀವು, ಸೇ ಅ ಸ್ಟೋರಿ ಅನ್ನಲ್ಲ, ಸೇ ಲೈಸ್ ಅನ್ನಲ್ಲ, ಡೋಂಟ್ ಸೇ ಲೈಸ್ ಅನ್ನಲ್ಲ, ರೈಟ್? ಆ್ಯಂಡ್ ಈಗ ನೋಡಿ, ವೆನ್ ಎವರ್ ಐ ಆಸ್ಕ್ ಹಿ ಆಲ್ವೇಸ್ ಟೆಲ್ಸ್ ದ ಸೇಮ್ ಥಿಂಗ್. ಹಾಂ, ಸೇಮ್ ಥಿಂಗಿಂದ ಇಲ್ಲಿ ಯಾಕೆ ಟೆಲ್ ಬಂತು, ಅಲ್ಲಿ ಯಾಕೆ ಸೇ ಬಂದಿದೆ? ನಾನು ಕೇಳಿದಾಗ ಅವನು ಸೇಮ್ ಥಿಂಗ್ ಹೇಳ್ತಾನೆ ಅಂತ ಇದ್ದೀನಲ್ವ, ಅದಕ್ಕೆ ಬಂತು. ನಾ ಹೇಳಿದ್ನಲ್ಲ ಅವಾಗಲೇ, ವೆನ್ ಸಂಬಡಿ ವಾಂಟ್ಸ್ ಟು ನೋ ಸಮಥಿಂಗ್ ವಿ ಯೂಸ್ ಟೆಲ್. ಫಸ್ಟ್ ಸ್ಲೈಡ್ನಲ್ಲಿ ಹೇಳಿದ್ನಲ್ವ, ವೆನ್ ಎವರ್ ಐ ಆಸ್ಕ್, ನೋಡಿ ನಾನು ಕೇಳಿದಾಗ ಅವನು ಅದನ್ನೇ ಹೇಳ್ತಾನೆ ಅನ್ನೋವಾಗ ಟೆಲ್ ಬರುತ್ತೆ. ವೆನ್ ಎವರ್ ಐ ಆಸ್ಕ್ ಹಿ ಆಲ್ವೇಸ್ ಟೆಲ್ ದ ಸೇಮ್ ಥಿಂಗ್. ಆ್ಯಂಡ್ ಈಗ ನೋಡಿ, ಹಿ ಆಲ್ವೇಸ್ ಟಾಕ್ಸ್ ಅಬೌಟ್ ಹರ್ ಅನ್ಬೇಕು. ಯಾರಾದರೂ ಒಬ್ಬರ ಬಗ್ಗೆ ಯಾವಾಗಲೂ ಮಾತಾಡ್ತಿರ್ತಾರೆ ಅನ್ನೋವಾಗ ಸೇನು ಹೇಳಲ್ಲ, ಟೆಲ್ಲು ಹೇಳಲ್ಲ, ಟಾಕ್ ಅಂತೀವಿ. ಹಿ ಆಲ್ವೇಸ್ ಟಾಕ್ಸ್ ಅಬೌಟ್ ಹರ್, ಹಿ ಆಲ್ವೇಸ್ ಟಾಕ್ಸ್ ಅಬೌಟ್ ಇಟ್, ಹಿ ಆಲ್ವೇಸ್ ಟಾಕ್ಸ್ ಅಬೌಟ್ ಮನಿ, ಹಿ ಆಲ್ವೇಸ್ ಟಾಕ್ಸ್ ವೈಲ್ ಈಟಿಂಗ್ ಇನ್ ದ ಕ್ಲಾಸ್ ರೂಮ್, ರೈಟ್? ಇಲ್ಲಿ ಟಾಕ್ಸ್ ಬರುತ್ತೆ. ಆ್ಯಂಡ್ ಈಗ ಕೆಲವು ಫಿಕ್ಸ್ ಸೆಂಟೆನ್ಸ್ ಹೇಳ್ತೀನಿ, ಯಾವಾಗಲೂ ಅಲ್ಲಿ ಸೇನೇ ಯೂಸ್ ಮಾಡಬೇಕು, ಟೆಲ್ ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ಪ್ಲೀಸ್ ಸೇ ದಟ್ ಲೌಡ್ಲಿ ಅನ್ಬೇಕು. ಯಾರಿಗೆ ಹೇಳಬೇಕಂತ ಇದೀವಾ ಇಲ್ಲಿ? ನೋ, ಇಲ್ಲ. ಇದ್ರೆ ಟೆಲ್ ಯೂಸ್ ಮಾಡಬೇಕು. ಪ್ಲೀಸ್ ಟೆಲ್ ಹಿಮ್ ದಟ್ ಲೌಡ್ಲಿ, ಅವನಿಗೆ ಜೋರಾಗಿ ಹೇಳು, ಅವನಿಗೆ ಕೇಳಿಸೋದೇ ಇಲ್ಲ. ಪ್ಲೀಸ್ ಟೆಲ್ ಹಿಮ್ ದಟ್ ಲೌಡ್ಲಿ, ಪ್ಲೀಸ್ ಟೆಲ್ ದೆಮ್ ದಟ್ ಲೌಡ್ಲಿ, ರೈಟ್? ಟೆಲ್ ದೆಮ್ ಹೌ ಟು ಡೂ ಇಟ್, ಅವ್ರಿಗೆ ಹೇಳು ಹೇಗೆ ಮಾಡೋದು. ನೋಡಿ, ಈ ಥರ ಒಂದು WH ಎಕ್ಸ್ಪ್ರೆಷನ್ ಬಂದಾಗ ಟೆಲ್ ಬರುತ್ತೆ, ಸೇ ಬರಲ್ಲ. ಸೇ ದೆಮ್ ಹೌ ಟು ಡೂ ಇಟ್ ಅನ್ನಲ್ಲ, ಟೆಲ್ ದೆಮ್ ಹೌ ಟು ಡೂ ಇಟ್. ಹಿ ಟೋಲ್ಡ್ ಅಸ್ ವೇರ್ ಟು ಗೋ, ಹಿ ಟೋಲ್ಡ್ ಅಸ್ ಹೌ ಟು ಡೂ ಇಟ್, ರೈಟ್? ಯು ಶುಡ್ ನೆವರ್ ಟೆಲ್ ಅ ಲೈ ಅನ್ಬೇಕು, ನೀನು ಯಾವತ್ತೂ ಸುಳ್ಳು ಹೇಳಬಾರ್ದು. ಯು ಶುಡ್ ನೆವರ್ ಟೆಲ್ ಅ ಲೈ ಅಂತೀವಿ, ಸೇ ಅ ಲೈ ಅನ್ನಲ್ಲ. ದೆ ಟೋಲ್ಡ್ ಅಸ್ ಟು ಕಮ್ ಬ್ಯಾಕ್ ದ ನೆಕ್ಸ್ಟ್ ಡೇ, ನಮ್ಗೇನು ಮಾಡೋದಕ್ಕೆ ಹೇಳಿದ್ರು ನೋಡಿ, ಏನು ಮಾಡೋದಕ್ಕೆ ಹೇಳಿದ್ರು ನಮಗೆ ಟೆಲ್ ಅಥವಾ ಟೋಲ್ಡ್ ಇರುತ್ತೆ, ಸೇ ಹೇಳಲ್ಲ. ನಮಗೆ ನೆಕ್ಸ್ಟ್ ಡೇ ಬರೋದಕ್ಕೆ ಹೇಳಿದ್ರು. ಆ್ಯಂಡ್ ಈಗ ನೋಡಿ, ಹಿ ಟೋಲ್ಡ್ ಮೀ ದ ಟ್ರೂತ್, ಹಿ ಟೋಲ್ಡ್ ಮೀ ಅ ಜೋಕ್, ಹಿ ಟೋಲ್ಡ್ ಮೀ ದ ಸ್ಟೋರಿ, ಹಿ ಟೋಲ್ಡ್ ಮೀ ಅಬೌಟ್ ಸಮಥಿಂಗ್, ಹಿ ಟೋಲ್ಡ್ ಮೀ ಅಬೌಟ್ ಸಂಬಡಿ. ಈ ಎಲ್ಲ ವರ್ಡ್ಸ್ ಹಿಂದೆ ಟೆಲ್ ಅಥವಾ ಟೋಲ್ಡ್ ಇರುತ್ತೆ. ಐ ವಿಲ್ ಟೆಲ್ ಯು ದ ಟ್ರೂತ್, ಐ ವಿಲ್ ಟೆಲ್ ಯು ಅ ಜೋಕ್, ಈ ಥರನೇ ಇರುತ್ತೆ, ರೈಟ್? ಈ ವರ್ಡ್ಸ್ ಹಿಂದೆ ಟೆಲ್ ಇರುತ್ತೆ, ಸೇ ಇರಲ್ಲ. ಸೊ ಕ್ಲಿಯರ್ ಆಯ್ತಲ್ಲ? ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಪ್ಲೀಸ್ ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.